ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕಳೆದ 2 ವರ್ಷಗಳಿಂದ ಕೊರೋನಾ ಹೆಮ್ಮಾರಿಯ ಆರ್ಭಟಕ್ಕೆ ಶಿಕ್ಷಣ ಕ್ಷೇತ್ರ ಸಂಪೂರ್ಣ ನೆಲಕಚ್ಚಿತ್ತು. ಇದೀಗ ಆನ್ಲೈನ್ ಕ್ಲಾಸಿನಿಂದ ಆಫ್ಲೈನ್ ಕ್ಲಾಸಿಗೆ ಬಂದ ವಿದ್ಯಾರ್ಥಿಗಳನ್ನ ಶಿರಸಿಯ ವೆಂಕಟರಾವ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ವಿಶಿಷ್ಟ ರೀತಿಯಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡರು. ಕಾಲೇಜಿನ ಎಲ್ಲ ಉಪನ್ಯಾಸಕರು ಸಾಲಿನಲ್ಲಿ ನಿಂತು ಮಕ್ಕಳನ್ನ ಚಪ್ಪಾಳಿ ತಟ್ಟಿ ಸ್ವಾಗತಿಸುವುದರ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಈಗಾಗಲೇ ಸರ್ಕಾರ ಕಾಲೇಜು ಪ್ರಾರಂಭಕ್ಕೆ ಹಲವಾರು ಷರತ್ತುಗಳನ್ನ ವಿಧಿಸಿದ್ದು, ಅವುಗಳ ಸಂಪೂರ್ಣ ಅನುಷ್ಠಾನವನ್ನ ಕಾಲೇಜು ಮಾಡಿದ್ದು, ಇಡೀ ಕಾಲೇಜಿಗೆ ಸ್ಯಾನಿಟೈಸ್ ಮಾಡಲಾಗಿದೆ. ಅಲ್ಲದೆ ಬರುವಂತ ಮಕ್ಕಳಿಗೆ ಮಾಸ್ಕ್, ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದು, ಮಕ್ಕಳಲ್ಲಿ ಮೊದಲು ಕೊರೋನಾ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ಸರ್ಕಾರದ ಆದೇಶ ಮತ್ತು ಇಲಾಖೆ ಆದೇಶದಂತೆ ಇವತ್ತು ಆಫ್ಲೈನ್ ಕ್ಲಾಸ್ ಆರಂಭ ಆಗಿದೆ. ಇಲಾಖೆ ಎಲ್ಲ ಆದೇಶಗಳನ್ನು ಪಾಲಿಸ್ತಾ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದ ಹಾಗೆ SOP ಮೇಂಟೈನ್ ಮಾಡಿ ಅಂತರಗಳನ್ನು ಕಾಯ್ಕೊಳ್ತಾ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ಕಂಪಲ್ಸರಿ ಮಾಡಿ ಇಲಾಖೆ ಆದೇಶದಂತೆ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಭವಿಷ್ಯದತ್ತ ನಾವು ಸಂಪೂರ್ಣವಾದಂತಹ ಗಮನವನ್ನು ಹರಿಸುತ್ತೇವೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತೇವೆ. ಇಷ್ಟು ದಿನಗಳ ಕಾಲ ಆನ್ಲೈನ್ ಶಿಕ್ಷಣವನ್ನೇ ನಂಬಿದ್ದ ವಿದ್ಯಾರ್ಥಿಗಳು ಇದೀಗ ನೈಜ ಶಿಕ್ಷಣ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಸಂತಸಗೊಂಡಿದ್ದಾರೆ. ಈ ಕುರಿತು ಮುಂಜಾವು ಜೊತೆ ಮಾತನಾಡಿದ ವಿದ್ಯಾರ್ಥಿಗಳು, ನಾವು ಗ್ರಾಮೀಣ ಭಾಗದಿಂದ ಬರುವಂತವರು. ನಮಗೆ ಆನ್ಲೈನ್ ಶಿಕ್ಷಣಕ್ಕೆ ನೆಟ್ವರ್ಕ್ ಕೊರತೆ ಇದೆ. ಶಿಕ್ಷಕರು ಹೇಳುವ ಪಾಠ ಸರಿಯಾಗಿ ಅರ್ಥವಾಗ್ತಿರ್ಲಿಲ್ಲ. ಇದೀಗ ಕಾಲೇಜಿನಲ್ಲೇ ಶಿಕ್ಷಣ ನೀಡುತ್ತಿರೋದು ಸಂತಸದ ವಿಷಯ ಎಂದು ಸಂಭ್ರಮಿಸಿದ್ರು. ನಮಗೆ ಕಾಲೇಜ್ ಬಂದಾಗಿಂದ ತುಂಬಾ ಸಂತೋಷವಾಗ್ತಾ ಉಂಟು. ನಮಗೆ ಆನ್ಲೈನ್ ಇಂದ ಆಫ್ಲೈನ್ ಚಲೋ ಆಗ್ತಿತ್ತು. ಆನ್ಲೈನ್ ಅಲ್ಲಿ ಕರೆಕ್ಟಾಗಿ ಕೇಳಲಾಗಿತ್ತು, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸರಿಯಾಗಿ ಕೇಳಲಾಗಿತ್ತು. ಈಗ ಕಾಲೇಜ್ ಸ್ಟಾರ್ಟ್ ಆಗಿದ್ದರಿಂದ ತುಂಬಾ ಸಂತೋಷವಾಗ್ತಾ ಉಂಟು. ತುಂಬಾ ದಿನದಿಂದ ಕಾಯ್ತಾ ಇದ್ವು. ನೆಟ್ವರ್ಕ್ ಇರುವುದಿಲ್ಲ, ಮತ್ತೆ ಮನೆಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುವುದರಿಂದ ಈ ಕಾಲೇಜಿಗೆ ಬರುವುದನ್ನೇ ನಾವು ಕಾಯ್ತಾ ಇದ್ವಿ. ನಾವು ಹಳ್ಳಿ ಭಾಗದಲ್ಲಿ ಇರುವುದರಿಂದ ನಮ್ಗೆ ಆನ್ಲೈನ್ ಕ್ಲಾಸ್ಗಳು ತುಂಬಾ ಕಷ್ಟ ಆಗ್ತದೆ. ನಾವು ಫೇಸ್ ಟು ಫೇಸ್ ಆಗಿ ಸರ್ ನಮಗೆ ಕಲಿಸಬೇಕಿದ್ರೆ ಸರಿಯಾಗಿ ಅರ್ಥ ಆಗ್ತದೆ. ನೆಟ್ವರ್ಕ್ ಮತ್ತೆ ಪ್ರಾಬ್ಲಮ್ ಆದಾಗ ನಮಗೆ ಅವರು ಹೇಳಿದ ಅರ್ಧ ಆಗಿ, ಅದಕ್ಕೆ ಇನ್ನೂ ಹಿಂಗೆ ಆನ್ಲೈನ್ ಕ್ಲಾಸ್ ಬಿಟ್ಟು ಆಫ್ಲೈನ್ ಕ್ಲಾಸೇ ಶುರು ಆದ್ರೆ ಸಾಕು ಅಂತ ಹೇಳಿ ನಾ ಎಲ್ಲರನ್ನು ಕೇಳ್ಕೊಂಡೆ. ಇನ್ನು ದಾಂಡೇಲಿಯ ಪ್ರೌಢಶಾಲೆಗಳಲ್ಲಿ 9 ಮತ್ತು 10ನೇ ತರಗತಿಗಳು ಕೋವಿಡ್ ಮುಂಜಾಗ್ರತೆಯಲ್ಲಿ ಪ್ರಾರಂಭಗೊಂಡವು. ತಾಲೂಕಿನ ಸರ್ಕಾರಿ ಹಾಗೂ ಖಾಸಗಿ ಪ್ರೌಢಶಾಲೆಯಲ್ಲಿ ಶಾಲೆಯ ಆರಂಭದ ದಿನದಂದು ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡ್ರು. ಕೆಲವೆಡೆ ಶಾಲೆಗಳನ್ನ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ವಿದ್ಯಾರ್ಥಿಗಳು ಹೆಚ್ಚಿರುವ ಕೆಲ ಶಾಲೆಗಳಲ್ಲಿ ಮುಂಜಾನೆ 9:30ರಿಂದ 1:30 ಹಾಗೂ ಮಧ್ಯಾಹ್ನ 1:30ರಿಂದ ಸಂಜೆ 4:30ರವರೆಗೆ 2 ವಿಭಾಗಗಳಲ್ಲಿ ತರಗತಿ ಆರಂಭಿಸಲಾಗಿತ್ತು. ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದ್ದು, ಸಾಮಾಜಿಕ ಅಂತರದಲ್ಲಿ ವಿದ್ಯಾರ್ಥಿಗಳನ್ನ ಕೂರಿಸಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮೀರ್ ಮುಲ್ಲಾ ಕೆಲ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಂಕೋಲಾ ಪುರಸಭಾ ವ್ಯಾಪ್ತಿಯ ಹುಲಿದೇವರ ವಾಡಾದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಕಾರವಾರ ಅಂಕೋಲಾ ಕೃಷಿ ಉತ್ಪನ್ನ ಮಾರುಕಟ್ಟೆಯ 10 ಎಕರೆ ಪ್ರದೇಶದಲ್ಲಿ ದಾಸ್ತಾನು ಕೊಠಡಿ ಮತ್ತು ಭತ್ತ ಖರೀದಿ ಕೇಂದ್ರದ ಕಟ್ಟಡ ಹೊರತುಪಡಿಸಿ ವಿಶಾಲವಾಗಿರುವ ಜಾಗ ಸರಿಯಾಗಿ ಬಳಕೆಗೆ ಬಾರದೆ ಪಾಳು ಬಿದ್ದ ಭೂಮಿಯಂತಾಗಿದೆ. ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತಹ ಸ್ಥಳ ಇದಾಗಿದ್ದು, ಕೃಷಿಕರು ಬೆಳೆದ ಬೆಳೆಗಳನ್ನು ಸಂಗ್ರಹಿಸಿಕೊಳ್ಳಲು ಈ ಸ್ಥಳ ಹೇಳಿ ಮಾಡಿಸಿದಂತಿದೆ. ಅಂಕೋಲಾ ಗೋಕರ್ಣ ಭಾಗಗಳಲ್ಲಿ ಕೃಷಿಕರು ತರಕಾರಿಗಳ ವಿವಿಧ ತಳಿಗಳನ್ನ ಬೆಳೆಯುತ್ತಿದ್ದು, ದಲ್ಲಾಳಿಗಳ ಹಾವಳಿಯಿಂದ 3 ಕಾಸಿನ ಬೆಲೆಗೆ ಮಾರಾಟ ಮಾಡುವಂತಾಗಿದೆ. ಇಲ್ಲಿ ತರಕಾರಿ ಮಂಡಿ ನಿರ್ಮಿಸಿ ಸುತ್ತಮುತ್ತಲಿನ ಕೃಷಿಕರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ. ಈ 10 ಎಕರೆ ಸ್ಥಳದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 2015-16ರಲ್ಲಿ ನಿರ್ಮಿಸಿದ 1,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋದಾಮು ಇದ್ದು, ಇದರಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಗಟು ಮಳಿಗೆಯನ್ನ ನಡೆಸಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿರುವ ನರಸಿಂಹ ಹೆಗಡೆ, ತೋಟಗಾರಿಕಾ ಬೆಳೆ ತರಕಾರಿಗಳಿಗೆ ಯೋಗ್ಯ ಬೆಲೆ ನೀಡುವ ಅಗತ್ಯತೆ ಇದೆ ಎನ್ನುತ್ತಾರೆ. ಭತ್ತ ಖರೀದಿ ಕೇಂದ್ರದ ಕಿಟಕಿಯ ಗಾಜು ಒಡೆದಿದೆ. ಕಿಡಿಗೇಡಿಗಳು ಇಂತಹ ಕೃತ್ಯವೆಸಗುತ್ತಿದ್ದು, ಇಲ್ಲಿ ಹಗಲು ರಾತ್ರಿ ಇದ್ದ ಗೋದಾಮು ಮುಚ್ಚಿರೋದೇ ಕಾರಣ ಎನ್ನುವಂತಾಗಿದೆ. ನೂತನವಾಗಿ ಶೌಚಾಲಯ ನಿರ್ಮಾಣಗೊಳ್ಳುತ್ತಿದ್ದು, ಇನ್ನು ಮೇಲಾದ್ರೂ ಸರ್ಕಾರ ಇದರ ಸದ್ಬಳಕೆ ಮಾಡಿ ಕೃಷಿಕರಿಗೆ ಅನುಕೂಲ ಮಾಡಿಕೊಡಲಿ ಎನ್ನುವುದೇ ಸಾರ್ವಜನಿಕರ ಆಗ್ರಹವಾಗಿದೆ. ಶಿರಸಿ ನಗರದಲ್ಲಿ ಹಾದು ಹೋಗಿರುವ ತಾಳಗುಪ್ಪ ಖಾನಾಪುರ ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ಸಂಬಂಧಿಸಿದಂತೆ ರಸ್ತೆಯಂಚಿನ ಸರ್ಕಾರಿ ಜಾಗದ ತೆರವು ಪ್ರಕ್ರಿಯೆ ಸೋಮವಾರದಿಂದ ಪ್ರಾರಂಭಗೊಂಡಿದೆ.
ಶಿರಸಿ ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಎದುರಿನಿಂದ ಯಲ್ಲಾಪುರ ನಾಕಾ ತನಕ 145ರಿಂದ 150 ಕಿಲೋಮೀಟರ್ ವರೆಗಿನ ತಾಳಗುಪ್ಪ ಖಾನಾಪುರ ರಾಜ್ಯ ಹೆದ್ದಾರಿಯನ್ನ ದ್ವಿಪಥ ಮಾರ್ಗವನ್ನಾಗಿ ಮೇಲ್ದರ್ಜೆಗೇರಿಸಲು ಲೋಕೋಪಯೋಗಿ ಇಲಾಖೆಯ ರಾಜ್ಯ ರಸ್ತೆ ಸುಧಾರಣೆ ಯೋಜನೆಯಡಿಯಲ್ಲಿ 15 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆಗಾಗಿ ಜಾಗದ ಸರ್ವೆ ನಡೆಸಿ ಗುರುತು ಹಾಕಲಾಗಿದೆ. ಮೊದಲಿಗೆ ರಸ್ತೆ ಪಕ್ಕದಲ್ಲಿ ಲೋಕೋಪಯೋಗಿ ಇಲಾಖೆಯ ಜಾಗ ಎಷ್ಟಿದೆ ಎಂಬುದರ ಸರ್ವೆ ನಡೆಸಿ ಗಡಿಗೆ ಮಾರ್ಕಿಂಗ್ ಮಾಡಲಾಗಿದೆ. ಸೋಮವಾರ ನಗರದ ಯಲ್ಲಾಪುರ ನಾಕಾದಿಂದ ರಸ್ತೆ ಬದಿಯ ಜಾಗವನ್ನ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. 2 ಜೆಸಿಬಿ ಮೂಲಕ ಜಾಗ ಸಮತಟ್ಟು ಮಾಡಲಾಗುತ್ತಿದ್ದು, ರಸ್ತೆ ಬದಿಯ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ. ಈ ಮಾರ್ಗದುದ್ದಕ್ಕೂ ಅನೇಕರ ಅಂಗಡಿ, ಕಾಂಪೌಂಡ್ ತೆರವುಗೊಳ್ಳಲಿದ್ದು, ಎಷ್ಟು ಸ್ಥಳ ಹೋಗುತ್ತದೆ ಎಂಬ ಆತಂಕ ಮನೆ ಮಾಡಿದೆ. ಇನ್ನು 119 ಶಾಸಕರನ್ನ ಹೊಂದಿರುವ ಸರ್ಕಾರ ನಮ್ಮದಾಗಿದೆ. ಇದು ಗ್ರಾಮ ಪಂಚಾಯತ್ವಲ್ಲ. ಯಾರಾದರೂ ಸರ್ಕಾರ ಬೀಳುವ ಕನಸು ಕಾಣ್ತಿದ್ರೆ ಅದು ಭ್ರಮೆ ಮಾತ್ರ. ಆ ಭ್ರಮೆಯಲ್ಲಿಯೇ ಇನ್ನೂ 1 ವರ್ಷ ದೂಡಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ತಿಳಿಸಿದರು. ಶಿರಸಿಯಲ್ಲಿ ಸೋಮವಾರ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಬೇಳೂರು ಗೋಪಾಲಕೃಷ್ಣಗೆ ಸರ್ಕಾರ ಬೀಳುವ ಕುರಿತು ಸ್ವಪ್ನ ಬಿದ್ದಿರಬೇಕು. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಪತನವಾಗಲ್ಲ. ಸಂಪೂರ್ಣ ಅವಧಿ ಪೂರೈಸಲಿದೆ. ಗೋಪಾಲಕೃಷ್ಣ ಅವರಿಗೆ ಅಧಿಕಾರ ಕಳೆದುಕೊಂಡು ಶೀಘ್ರದಲ್ಲಿ ಚುನಾವಣೆಗೆ ಹೋಗಬೇಕಾಗಿದೆ. ಆದ ಕಾರಣ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. ಗೋಪಾಲಕೃಷ್ಣ ಅವರಿಗೆ ಅಧಿಕಾರ ಕಳ್ಕೊಂಡ ಮೇಲೆ ಅತ್ಯಂತ ಚುನಾವಣೆ ಅರ್ಜೆಂಟ್ ಹೋಗ್ಬೇಕಾಗಿದೆ. ಹಾಗಾಗಿ ಮೊನ್ನೆ ಮಾತಿನ ಸ್ವಪ್ನ ಬಿದ್ದಿರಬೇಕು. ಆ ಕನಸಿನಲ್ಲಿ ಆ ಮಾತನ್ನ ಇಂದಿನಿಂದ ಪ್ರೌಢಶಾಲೆಗಳು ಆರಂಭವಾಗಿದ್ದು, ಮಕ್ಕಳು ಉತ್ಸಾಹದಿಂದ ಏನೋ ಕಳೆದುಕೊಂಡಿದ್ದು ಸಿಕ್ಕಿದೆ ಎಂಬ ಆಶಯದಲ್ಲಿ ಶಾಲೆಗೆ ಬಂದಿದ್ದಾರೆ. ಪರಿಸ್ಥಿತಿ ನೋಡಿ ಉಳಿದ ಮಕ್ಕಳಿಗೂ ಶಾಲೆಗೆ ಬರಲು ಅನುಕೂಲ ಆಗುವ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ಹೈಸ್ಕೂಲ್ ಯಲ್ಲಾಪುರ ಮತ್ತು ಜೂನಿಯರ್ ಯಲ್ಲಾಪುರದ ಸ್ಕೂಲಿಗೆ ಭೇಟಿ ಕೊಟ್ಟು ಬಂದಿದ್ದೇನೆ. ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಎಲ್ಲ ಶಿಕ್ಷಕರು ಮಾಡಬೇಕು ಅಂತ ಅನಿಸಿದ್ದೇನೆ. ಒಟ್ಟಾರೆ ಮಕ್ಕಳು ಬಹಳ ಉತ್ಸಾಹದಿಂದ ಏನೋ ಕಳೆದು ಹೋಗಿರತಕ್ಕಂಥದ್ದು ನಮಗೆ ಸಿಕ್ಕಿದೆ ಹೇಳುವಂಥ ವಿಶ್ವಾಸ ವಾತಾವರಣದಲ್ಲಿ ಸ್ಕೂಲಿಗೆ ಬಂದಿತ್ತು. ನಮ್ಮೆಲ್ಲರಿಗೂ ಸಂತಸ ತಂದಿದೆ. ಅತಿ ಶೀಘ್ರದಲ್ಲೇ ಬೇರೆ ಮಕ್ಕಳಿಗೂ ಕೂಡ ಸ್ಕೂಲಿಗೆ ಬರ್ತಕ್ಕಂಥ ಅವಕಾಶ ಕೊಡೋದಕ್ಕೆ ಸರ್ಕಾರ ಕಾತರದಲ್ಲಿದೆ. ಪರಿಸ್ಥಿತಿಯನ್ನು ನೋಡಿ ಅತಿ ಶೀಘ್ರದಲ್ಲದಕ್ಕೂ ಕೂಡ ನಿರ್ಣಯ ಆಗುವಂಥ ಎಲ್ಲ ಸಾಧ್ಯತೆಗಳು. ಸೋಮವಾರದಂದು ಶಿರಸಿ ತಾಲೂಕಿಗೆ 7,000 ವ್ಯಾಕ್ಸಿನ್ ಪೂರೈಕೆಯಾದ ಹಿನ್ನೆಲೆಯಲ್ಲಿ ಇಡೀ ತಾಲೂಕಿನಾದ್ಯಂತ ಲಸಿಕಾ ಮಹಾಮೇಳವೇ ಜರುಗಿದೆ. ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ 1,200 ವ್ಯಾಕ್ಸಿನ್ ಹೊರತುಪಡಿಸಿ ಉಳಿದವುಗಳನ್ನು ಗ್ರಾಮೀಣ ಭಾಗದಲ್ಲಿ ನೀಡಲಾಗಿದೆ. ಹಳ್ಳಿಯ ವ್ಯಾಕ್ಸಿನ್ ಕೇಂದ್ರಗಳಲ್ಲಿ 1,000 ಜನ ಸರತಿ ಸಾಲಿನಲ್ಲಿ ನಿಂತು ಲಸಿಕೆಗಾಗಿ ಮುಗಿಬಿದ್ದಿದ್ರು. ಬೆಳಿಗ್ಗೆ 5 ಗಂಟೆಯಿಂದಲೇ ಸಾಲಲ್ಲಿ ನಿಂತ ಸಾರ್ವಜನಿಕರು ದಿನವಿಡೀ ಕಾದು ಸುಸ್ತಾಗಿದ್ದಾರೆ. 500 ವ್ಯಾಕ್ಸಿನ್ ಲಭ್ಯವಿರುವ ಕೇಂದ್ರಗಳಲ್ಲಿ 1,000 ಜನ ಆಗಮಿಸಿ ಪರದಾಡಿದ್ರು. ಕೆಲವರು ಟೋಕನ್ ಸಹ ಸಿಗದೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ನಿರಾಸೆಯಿಂದ ವಾಪಸ್ ಮರಳಿದ್ದಾರೆ. 7,000 ಲಸಿಕೆ ಬಂದಿದೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಪೈಪೋಟಿಗೆ ಬಿದ್ದವರಂತೆ ವ್ಯಾಕ್ಸಿನ್ ಕೇಂದ್ರಗಳತ್ತ ಧಾವಿಸಿ ಬಿಸಿಲನ್ನ ಲೆಕ್ಕಿಸದೆ ಸಾಲಲ್ಲಿ ನಿಂತು ಲಸಿಕೆ ಪಡೆದುಕೊಂಡಿದ್ದಾರೆ. ನಮ್ಮಲ್ಲಿ ಇವತ್ತು 6 ಕಡೆ 2,200 ಕೋವ್ಯಾಕ್ಸಿನ್ ಫಸ್ಟ್ ಮತ್ತು ಸೆಕೆಂಡ್ ಡೋಸ್ನ ಕೊಡ್ತಾ ಇದ್ದೀವಿ. ಹಾಗೂ 5,000 ಕೋವಿಶೀಲ್ಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೋಸ್ನ 13 ಕಡೆ ಕೊಡ್ತಾ ಇದ್ದೀವಿ ಇಡೀ ತಾಲೂಕಿನಲ್ಲಿ. ನಮ್ಮ ಒಂದು ತಾಲೂಕಿನ ವ್ಯಾಕ್ಸಿನೇಷನ್ ಪ್ರಗತಿ ತುಂಬ ಚೆನ್ನಾಗಿದೆ. ನಾವು ಜಿಲ್ಲೆಯಲ್ಲೇ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ವ್ಯಾಕ್ಸಿನೇಷನ್ ಪರ್ಸೆಂಟೇಜ್ ಕವರೇಜ್ನಲ್ಲಿ. 18ರಿಂದ 44 ವರ್ಷದವರಿಗೆ ನಾವು 31,801 ಫಸ್ಟ್ ಡೋಸ್ ಮತ್ತು 3,608 ಸೆಕೆಂಡ್ ಡೋಸ್ ಅನ್ನು ಕೊಟ್ಟಿದ್ದೀವಿ. 45ರಿಂದ 60 ವರ್ಷದವರಿಗೆ 27,697 ಫಸ್ಟ್ ಡೋಸ್, 13,318 ಸೆಕೆಂಡ್ ಡೋಸ್ ಅನ್ನು ಕೊಟ್ಟಿದ್ದೀವಿ. 60 ವರ್ಷದ ಮೇಲ್ಪಟ್ಟಿನವರಿಗೆ 20,893 ಫಸ್ಟ್ ಡೋಸ್ ಮತ್ತು 15,312 ಸೆಕೆಂಡ್ ಡೋಸ್. ಟೋಟಲ್ ಹೇಳಬೇಕಂತಂದರೆ 84,046 ಜನಕ್ಕೆ ನಾವು ಫಸ್ಟ್ ಡೋಸ್ ಅನ್ನು ಕೊಟ್ಟಿದ್ದೀವಿ. 34,876 ಜನಕ್ಕೆ ಸೆಕೆಂಡ್ ಡೋಸ್ ಅನ್ನು ಕೊಟ್ಟಿದ್ದೀವಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್. ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ. ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು. ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು. ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ, ನಂಬರ್ 1/2 ಸಲ್ಮಿನ್ ಆರ್ಕಿಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ.
ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.